ನಮಸ್ಕಾರ, ನಾನು ಡಾಕ್ಟರ್ ಜೀವಂತಿ, ಕನ್ಸಲ್ಟೆಂಟ್, ಸೇಫ್ ಐವಿಎಫ್ ಸೆಂಟರ್, ಶಿವಮೊಗ್ಗ. ನಮ್ಮ ಹಿಂದಿನ ವಿಡಿಯೋದಲ್ಲಿ ಎಂಡೋಮೆಟ್ರಿಯೋಸಿಸ್ಗೆ ಮೆಡಿಕಲ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಂಡಿದ್ವಿ, ಏನು ಮೆಡಿಕಲ್ ಮ್ಯಾನೇಜ್ಮೆಂಟ್ ಇದೆ ಅಂತ. ಈ ವಿಡಿಯೋದಲ್ಲಿ ಅದರ ಸರ್ಜಿಕಲ್ ಆಪ್ಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈಗ ಆಪರೇಷನ್ ಬೇಕು ಅಂತಂದ್ರೆ ಯಾವಾಗ ಮಾಡಬೇಕಾಗತ್ತೆ, ಯಾರಿಗೆ ಬೇಕಾಗತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೇನ್ಲಿ ಫಸ್ಟ್ ಇಂಡಿಕೇಶನ್ ಏನಪ್ಪಾ ಅಂತಂದ್ರೆ, ಈ ಮೆಡಿಕಲ್ ಮ್ಯಾನೇಜ್ಮೆಂಟ್ಗೆ ಬಗ್ದೇ ಇದ್ದಾಗ, ಎಂಡೋಮೆಟ್ರಿಯೋಸಿಸ್ ಆಗಲಿ, ಅದ್ರದ್ದು ರಿಲೇಟೆಡ್ ಪೇಯ್ನ್ ಆಗಲಿ, ಸಿಂಪ್ಟಮ್ಸ್ ಆಗಲಿ, ಮೆಡಿಕಲ್ ಮ್ಯಾನೇಜ್ಮೆಂಟ್ ಫೇಲ್ ಆದಾಗ ಅದು ಒಂದು ಇಂಡಿಕೇಶನ್ ಆಗುತ್ತೆ. ಎರಡನೇ ಇಂಡಿಕೇಶನ್ ಬಂದು ಸಿವಿಯರ್ ಪೇಯ್ನ್ ಇರುತ್ತೆ, ಅವರಿಗೆ ಮೆಡಿಸಿನ್ಸ್ ತಗೊಂಡ್ರು ಇದಾಗ್ತಾ ಇಲ್ಲ, ಸಿವಿಯರ್ ಇನ್ಫಿಲ್ಟ್ರೇಟಿಂಗ್ ಎಂಡೋಮೆಟ್ರಿಯೋಸಿಸ್ ಇರುತ್ತೆ, ಅಂತ ಕೇಸಸ್ ಅಲ್ಲಿ ಸರ್ಜರಿ ಹೆಲ್ಪ್ ಆಗುತ್ತೆ. ಮೂರನೇದು ಬೇರೆ ಸಿಂಪ್ಟಮ್ಸ್ ಸ್ಟಾರ್ಟ್ ಆದಾಗ ಈ ಡಿಸೀಸ್ನಿಂದ, ಅಂದ್ರೆ ಒಂದೊಂದ್ಸಲಿ ಏನಾಗುತ್ತೆ, ಈ ಡೀಪ್ ಇನ್ಫಿಲ್ಟ್ರೇಟಿಂಗ್ ಎಂಡೋಮೆಟ್ರಿಯೋಸಿಸ್ ಅಂತ ಕರಿತೀವಲ್ಲ, ಅದರಿಂದ ಈ ಕರಳಲ್ಲಿ ಮೂತ್ರಕೋಶ, ಯುರೇಟರ್ಸ್ ಅಂತ ಕರಿತೀವಿ, ಅಂದ್ರೆ ಮೂತ್ರಕೋಶದಿಂದ ಮೂತ್ರಪಿಂಡಕ್ಕೆ ಕನೆಕ್ಟ್ ಮಾಡುವಂತ ಟ್ಯೂಬ್ ಇರುತ್ತೆ, ಅದೆಲ್ಲ ಇನ್ಫಿಲ್ಟ್ರೇಟ್ ಆದಾಗ ಏನಾಗುತ್ತೆ, ಯೂರಿನ್ ಡ್ರೈನ್ ಆಗೋದಂದ್ರೆ ನಮ್ಮ ಕೋಶದಿಂದ ಮೂತ್ರಪಿಂಡಕ್ಕೆ ಹೋಗುವಂತ ಯುರೇಟರ್ ಏನಿದೆ ಅದು ಅಬ್ಸ್ಟ್ರಕ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ತರ ಆದಾಗ, ಅಥವಾ ಬಬಲ್ ಅಬ್ಸ್ಟ್ರಕ್ಷನ್ ಅಂತ ಕರಿತೀವಿ, ಅಂದ್ರೆ ನಮ್ಮ ಕರಳಲ್ಲಿ ಡೀಪ್ ಇನ್ಫಿಲ್ಟ್ರೇಟಿಂಗ್ ಎಂಡೋಮೆಟ್ರಿಯೋಟಿಕ್ ಸ್ಪಾಟ್ಸ್ ಇದ್ದಾಗ ಏನಾಗುತ್ತೆ, ಕರಳು ಸರಿಯಾಗಿ ಮೂವ್ಮೆಂಟ್ ಆಗೋದಿಲ್ಲ, ನಮ್ಮ ಆಹಾರ ಸರಿಯಾಗಿ ಪಾಸ್ ಆಗಲ್ಲ, ಅವಾಗ ಬಬಲ್ ಅಬ್ಸ್ಟ್ರಕ್ಷನ್ ಆಗುತ್ತೆ. ಸೊ ಅಂಥದ್ದೆಲ್ಲ ಎಮರ್ಜೆನ್ಸಿ ಆಗುತ್ತೆ. ಸೊ ಈ ತರ ಇದ್ದಾಗ, ಇನ್ನು ಕೆಲವು ಎಮರ್ಜೆನ್ಸಿ ಸಿಚುವೇಶನ್ಸ್ ಅಲ್ಲಿ, ಅಂದ್ರೆ ಒಂದ್ ದೊಡ್ಡ ಎಂಡೋಮೆಟ್ರಿಯೋಮಾ ಇತ್ತು, ಅದು ತಂತಾನೆ ರಪ್ಚರ್ ಆಗಿದೆ, ಅಂದ್ರೆ ಒಡ್ಕೊಂಡಿದೆ. ಸೊ ಈ ತರ ಇದ್ದಾಗ ಎಮರ್ಜೆನ್ಸಿ ಸಿಚುವೇಶನ್ ಇರುತ್ತೆ, ಅವಾಗ ಕೂಡ ಸರ್ಜರಿ ಬೇಕಾಗತ್ತೆ. ಇನ್ನೊಂದು ಏನು ಇಂಡಿಕೇಶನ್ ಅಂತಂದ್ರೆ, ಯಾವಾಗಲೇ ಆದ್ರೂ ಈ ಎಂಡೋಮೆಟ್ರಿಯೋಸಿಸ್ ಅನ್ನುವಂಥದ್ದು ಇನ್ಫರ್ಟಿಲಿಟಿಗೆ ರಿಲೇಟೆಡ್ ಇದ್ರೆ, ಮಕ್ಕಳು ಆಗದೆ ಇದ್ರೆ, ಬಂಜೆತನ ಇರುವಾಗ ಅದಾಗ ಸರ್ಜರಿಯನ್ನ ಈಸ್ ಅನ್ ಇಂಡಿಕೇಶನ್. ಈಗ ಸರ್ಜರಿಗೆ ಮುಂಚೆ ನೀವೇನೇನು ತಿಳ್ಕೊಬೇಕು, ಒಂದು ನಿಮ್ದು ಒವೇರಿಯನ್ ರಿಸರ್ವ್ ಹೇಗಿದೆ ಅಂತ. ಈಗ ಒವೇರಿಯನ್ ಎಂಡೋಮೆಟ್ರಿಯೋಮಾ ಇತ್ತು ಅಂತಂದ್ರೆ ಒವೇರಿಯನ್ ರಿಸರ್ವ್ ಹೇಗಿದೆ ಅಂತ, ಅದಕ್ಕೆ ಹಲವಾರು ಟೆಸ್ಟ್ಗಳಿದಾವೆ. AMH ಅಂತ ಮಾಡ್ತೀವಿ, AFC ಅಂತ ಮಾಡಿದ್ರೆ ಆಂಟ್ರಲ್ ಫಾಲಿಕ್ಯುಲರ್ ಕೌಂಟ್ ಅಂತ. ಸೊ ಈ ದೊಡ್ಡ ಎಂಡೋಮೆಟ್ರಿಯೋಮಾಗಳಿದ್ದಾಗ ಅದು ನಮಗೆ ಅದ್ರ ಹಿಂದಿರುವ ಮೊಟ್ಟೆಗಳು ಕಾಣೋದಿಲ್ಲ. ಸೊ ಅಂತ ಸಮಯದಲ್ಲಿ ನಿಮ್ಮ AMH ಅಂತ ಬ್ಲಡ್ ಟೆಸ್ಟ್ ಮಾಡಿ ತಿಳ್ಕೊಬಹುದು ನಿಮ್ದು ರಿಸರ್ವ್ ಎಷ್ಟಿದೆ ಮೊಟ್ಟೆಗಳು ಅಂತ. ಸೊ ಅದು ಒಂದು ಆಪ್ಷನ್. ಇನ್ನೊಂದು, ಇದು ಕಂಪ್ಲೀಟ್ ಕ್ಯೂರ್ ಅಲ್ಲ. ಸರ್ಜರಿ ಅನ್ನೋಂಥದ್ದು ಅದರ ಮೇನ್ ಉದ್ದೇಶ ಏನಪ್ಪಾ ಅಂತಂದ್ರೆ, ರೀಸ್ಟೋರ್ದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅನಾಟಮಿನ ರೀಸ್ಟೋರ್ ಮಾಡೋಂಥದ್ದು. ಅನಾಟಮಿ ಅಂತಂದ್ರೆ ನಾರ್ಮಲಿ ನಮ್ಮ ಗರ್ಭಕೋಶ, ಟ್ಯೂಬ್ಸ್, ಅಂಡಾಶಯಗಳು ಹೇಗಿದ್ವೋ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅದನ್ನ ನಾರ್ಮಲ್ ಇದಕ್ಕೆ ತರುವಂಥದ್ದು. ನಮ್ಮ ಹಿಂದಿನ ವಿಡಿಯೋದಲ್ಲೆಲ್ಲ ಹೇಳಿದ್ವಿ, ಈ ಎಂಡೋಮೆಟ್ರಿಯೋಸಿಸ್ ನಲ್ಲಿ ಗರ್ಭಕೋಶ ಎಷ್ಟು ಶೇಪ್ ಆಗಿರುತ್ತೆ ಅಂತ, ಒಳಗೆಲ್ಲ ಅಡೇಷನ್ಸ್ ಇರ್ತವೆ, ಅಂದ್ರೆ ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ ಅಂತ. ಸೊ ಇದನ್ನೆಲ್ಲ ಬಿಡಿಸಿ ನಿಯರ್ ನಾರ್ಮಲ್ ಅನಾಟಮಿಗೆ ರೀಸ್ಟೋರ್ ಮಾಡುವಂಥದ್ದು ಮೇನ್ ಉದ್ದೇಶ ಆಗಿರುತ್ತೆ. ಇನ್ನೊಂದು ಉದ್ದೇಶ ಏನು ಅಂತಂದ್ರೆ ಪೇನ್ ರಿಲೀಫ್. ಸೊ ಇದಿಷ್ಟು ಮೇನ್ ಇದಾಗಿರುತ್ತೆ. ಸೊ ಏನು ಟ್ರೀಟ್ಮೆಂಟ್ ಬೇಕಾಗತ್ತೆ ಅಂತ ಅಂದ್ರೆ, ಒಂದು ಎಂಡೋಮೆಟ್ರಿಯೋಟಿಕ್ ಸಿಸ್ಟ್ ಇದ್ದಾಗ ಸಿಸ್ಟೆಕ್ಟಮಿ ಪ್ರಿಫರ್ ಮಾಡ್ತೀವಿ. ಎಂಡೋಮೆಟ್ರಿಯೋಮಾ ಅಥವಾ ಚಾಕ್ಲೇಟ್ ಸಿಸ್ಟ್ ಏನ್ ಹೇಳ್ತೀವಲ್ಲ, ಅದಿದ್ದಾಗ ಅದು ಜಸ್ಟ್ ಅದನ್ನ ಅದ್ರೊಳಗಿರುವ ನೀರನ್ನ ತೆಗೆಯೋ ಬದಲಿಗೆ ಸಿಸ್ಟೆಕ್ಟಮಿನ ಪ್ರಿಫರ್ ಮಾಡ್ತೀವಿ. ಸೊ ಮತ್ತೆ ಜಾಸ್ತಿ ಅವಾಯ್ಡ್ ಓವರ್ ಸರ್ಜರಿ ಅಂತಾನು ಹೇಳ್ಬೋದು. ಅಂದ್ರೆ ಓವರ್ ಸರ್ಜರಿ ಅಂತಂದ್ರೆ, ಈಗ ಅಂಡಾಶಯದ ಸಿಸ್ಟೆಕ್ಟಮಿ ಮಾಡುವಾಗ ಒಂದೊಂದ್ಸಲ ಏನಾಗುತ್ತೆ, ಈ ಮೊಟ್ಟೆಗಳ ಸಂಖ್ಯೆ ಕಡಿಮೆ ಆಗೋ ಚಾನ್ಸ್ ಇರುತ್ತೆ. ಅಗ್ರೆಸಿವ್ ಆಗಿ ಸಿಸ್ಟೆಕ್ಟಮಿ ಮಾಡಿ ತುಂಬಾ ಬ್ಲೀಡಿಂಗ್ ಆಯ್ತು. ಬ್ಲೀಡಿಂಗ್ ತುಂಬಾ ಕಾಮನ್ ಈ ಎಂಡೋಮೆಟ್ರಿಯೋಸಿಸ್ ನಲ್ಲಿ, ಯಾಕಂದ್ರೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಿಯೋವ್ಯಾಸ್ಕ್ಯುಲರೈಸೇಷನ್ ಆಗಿರುತ್ತೆ ಅಂತ. ಸೊ ಆ ತರ ಆದಾಗ ತುಂಬಾ ಬ್ಲೀಡಿಂಗ್ ಆಗುತ್ತೆ. ಸೊ ಆ ಬ್ಲೀಡಿಂಗ್ ಸ್ಟಾಪ್ ಮಾಡ್ಲಿಕ್ಕೆ ಕೋಆಗ್ಯುಲೇಷನ್ ಮಾಡಿದಾಗ, ಒಂದೊಂದ್ಸಲಿ ಅಂಡಾಶಯನ ಓವರ್ ಕೋಆಗ್ಯುಲೇಷನ್ ಅಥವಾ ಓವರ್ ಕಾಟ್ರಿ ಯೂಸ್ ಮಾಡಿದಾಗ ಫಾಲಿಕಲ್ ಕೌಂಟ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ಕೆಲಸಲ್ಲಿ ಡೀಪ್ ಇನ್ಫಿಲ್ಟ್ರೇಟಿಂಗ್ ಎಂಡೋಮೆಟ್ರಿಯೋಸಿಸ್ ಇತ್ತು ಅಂತಂದ್ರೆ, ಅಲ್ಲಿ ಯಾವ್ದೇ ಲೀಷನ್ ಕಾಣುತ್ತೆ ನಮಗೆ, ಎಂಡೋಮೆಟ್ರಿಯೋಟಿಕ್ ಲೀಷನ್, ಅದು ಎಲ್ಲೇ ಇರ್ಲಿ, ನಾವು ಲ್ಯಾಪ್ರೋಸ್ಕೋಪ್ ಹಾಕಿದಾಗ ಎಲ್ಲೆಲ್ಲಿ ಕಾಣುತ್ತೆ ಅದನ್ನೆಲ್ಲ ತೆಗಿಬೇಕಾಗುತ್ತೆ. ಬಿಕಾಸ್ ಒಂದು ಗೋಲ್ಡನ್ ರೂಲ್ ಇದೆ, ಲ್ಯಾಪ್ರೋಸ್ಕೋಪಿ ಇಸ್ ದ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಕರಿತೀವಿ. ಹಾಗೆ ಫಸ್ಟ್ ಸರ್ಜರಿ ಇಸ್ ದ ಬೆಸ್ಟ್ ಸರ್ಜರಿ ಅಂತ. ಸೊ ನೀವೆಲ್ಲೇ ಲ್ಯಾಪ್ರೋಸ್ಕೋಪಿ ಪ್ರಿಫರ್ ಮಾಡ್ತೀರಾ, ಲ್ಯಾಪ್ರೋಟಮಿ ಪ್ರಿಫರ್ ಮಾಡ್ತೀರಾ ಅಂತ ಕೇಳಿದ್ರೆ, ಲ್ಯಾಪ್ರೋಸ್ಕೋಪಿ ಗೋಲ್ಡ್ ಸ್ಟ್ಯಾಂಡರ್ಡ್ ಆಗುತ್ತೆ. ಹೊಟ್ಟೆ ಕೊಯ್ದು ಮಾಡೋದಕ್ಕಿಂತ ದುರ್ಬೀನ್ ಹಾಕಿ ಮಾಡೋಂಥದ್ದು ಈ ಎಂಡೋಮೆಟ್ರಿಯೋಸಿಸ್ ನಲ್ಲಿ ಸೂಕ್ತ. ಎಲ್ಲಿ ಮಾಡಿಸ್ಕೋಬೇಕು ಅಂತಂದ್ರೆ, ಸೂಕ್ತವಾದ ಹೈಯರ್ ಎಕ್ಸ್ಪರ್ಟೈಸ್ ಇರುವಂತಹ ಸೆಂಟರ್ಗಳಲ್ಲಿ, ಎಕ್ಸ್ಪೀರಿಯನ್ಸ್ಡ್ ಸರ್ಜನ್ ಇರುವಂತ ಕಡೆ, ಎಕ್ಸ್ಪೀರಿಯನ್ಸ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಇರುವಂತ ಕಡೆ ಈ ಸರ್ಜರಿ ಮಾಡಿಸ್ಕೊಳ್ಳಿ. ಸೆಕೆಂಡ್ ಸರ್ಜರಿ ಬಗ್ಗೆ ಏನು ಒಪಿನಿಯನ್ ಅಂತ ಕೆಲವೊಬ್ರು ಕೇಳ್ತಾರೆ. ಸೊ ಸೆಕೆಂಡ್ರಿ ಸರ್ಜರಿ ಯೂಶಲಿ ಪ್ರಿಫರ್ ಮಾಡೋದಿಲ್ಲ. ಯಾಕಂತಂದ್ರೆ ಸೆಕೆಂಡ್ರಿ ಸರ್ಜರಿ ಮಾಡೋದು ಫಸ್ಟ್ ಟೈಮೇ ಡಿಫಿಕಲ್ಟ್ ಇರುತ್ತೆ. ಒಬ್ರು ಆಪರೇಟ್ ಮಾಡಿ ಇನ್ನೊಂದ್ಸಲಿ ಆಪರೇಟ್ ಮಾಡೋದು ಇದು ಅದಕ್ಕಿಂತ ಡಿಫಿಕಲ್ಟ್ ಇರುತ್ತೆ. ಯಾವಾಗ ಇಂಡಿಕೇಟೆಡ್ ಅಪ್ಪ ಅಂತಂದ್ರೆ, ಈಗ ನಾವು ಒಂದ್ಸಲಿ ಆಪರೇಟ್ ಆಗಿದೆ,
ಮತ್ತೆ ರಿಕರ್ ಆಗಿದೆ, ಅವರಿಗೆ ಫರ್ದರ್ ART ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಿಕ್ ಅಥವಾ ಮೊಟ್ಟೆ ಪಿಕಪ್ ಮಾಡಬೇಕು, ಸೊ ಈ ತರ ಇದ್ದಾಗ ಅದು ಮೊಬಿಲಿಟಿನ ರಿಸ್ಟ್ರಿಕ್ಟ್ ಮಾಡ್ತಿದೆ, ನಮಗೆ ಎಂಬ್ರಿಯೋ ಟ್ರಾನ್ಸ್ಫರಿಗಾಗಲಿ ಅಥವಾ ಎಗ್ ಪಿಕಪ್ಪಿಗಾಗಲಿ ಅಡ್ಡ ಬರ್ತಿದೆ ಅಂದಾಗ ಸೆಕೆಂಡ್ ಸರ್ಜರಿ ಪ್ರಿಫರ್ ಮಾಡ್ಬೋದು. ಫರ್ದರ್ ಏನು ಫರ್ಟಿಲಿಟಿಗೆ ಅಂತ ಅಂದ್ರೆ ಬಹುತೇಕ ಅವರಿಗೆ ಹೆಲ್ಪ್ ಬೇಕಾಗತ್ತೆ. ಈ ಸಕ್ಸಸ್ ರೇಟ್ ಎಷ್ಟಿರುತ್ತೆ ಎಂಡೋಮೆಟ್ರಿಯೋಸಿಸ್ ಸರ್ಜರಿ ಆದ್ಮೇಲೆ ಅಂದ್ರೆ ಅರೌಂಡ್ 35 to 67% ಅಂತ ಹಲವಾರು ಸ್ಟಡೀಸ್ಗಳಿಂದ ಕಂಡಿದೆ. ಜಸ್ಟ್ ಒಂದು ಲ್ಯಾಪ್ರೋಸ್ಕೋಪಿ ಮಾಡಿಸ್ಕೊಂಡಾಗ ಒಂದು 35 to 60% ಜನ ನ್ಯಾಚುರಲಿನೇ ಕನ್ಸೀವ್ ಆಗ್ತಾರೆ, ಪ್ರೊವೈಡೆಡ್ ಟ್ಯೂಬ್ಸ್ ಎಲ್ಲ ಚೆನ್ನಾಗಿತ್ತು ಅಂತ ಅಂದ್ರೆ. ಅದು ಯಾವಾಗ ವಿತಿನ್ 6 to 12 months ಆಫ್ ದ ಸರ್ಜರಿ. ನೀವು ಆಪರೇಷನ್ ಮಾಡಿಸ್ಕೊಂಡು 6 ರಿಂದ 12 ತಿಂಗಳೊಳಗೆ ನ್ಯಾಚುರಲಿ ಕನ್ಸೀವ್ ಆಗೋ ಚಾನ್ಸಸ್ ಇರುತ್ತೆ. ಅದಾಗ್ಲಿಲ್ಲ ಇಷ್ಟರೊಳಗೆ ಅಂತಂದ್ರೆ ನೆಕ್ಸ್ಟ್ ಫರ್ದರ್ ಆ ಡಿಸೀಸ್ ರಿಕರ್ ಆಗುವ ಮುಂಚೆ ನೀವು IVF ಅಥವಾ ICSI ಈ ತರಕ್ಕೆ ಹೋಗಿ ಮಗು ಮಾಡ್ಕೊಳ್ಳೋದು ಉತ್ತಮ ಆಪ್ಷನ್. ಯಾಕಂದ್ರೆ ಎಂಡೋಮೆಟ್ರಿಯೋಸಿಸ್ ನಲ್ಲಿ ನಾವು ಮೊದಲೇ ಹೇಳಿದ ಹಾಗೆ ಎಗ್ಸ್ ಕ್ವಾಲಿಟಿ ಕೂಡ ಕಡಿಮೆ ಆಗಿರುತ್ತೆ. ನೆಕ್ಸ್ಟ್ ಲಾಸ್ಟ್ ಆಪ್ಷನ್ ಬಂದು ಈ ಹಿಸ್ಟೆಕ್ಟಮಿ ಅಂತ ಕರಿತೀವಿ, ಅಂದ್ರೆ ಗರ್ಭಕೋಶನ ತೆಗೆಯುವಂಥದ್ದು, ಗರ್ಭಕೋಶ ಅಥವಾ ಅಂಡಾಶಯಗಳನ್ನ. ಯಾರಲ್ಲಿ ಇಂಡಿಕೇಟೆಡ್ ಅಂತಂದ್ರೆ ಈಗ ಅಡಿನೋಮೈಸಿಸ್ ಅಂತ ಇರುತ್ತೆ, ಅಂದ್ರೆ ಗರ್ಭಕೋಶನೇ ಫುಲ್ ಊತ ಬಂದಿರುತ್ತೆ, ಅಂತ ಕೇಸಸ್ ಅಲ್ಲಿ ಕಂಪ್ಲೀಟೆಡ್ ಫ್ಯಾಮಿಲಿ ಇತ್ತು ಅಂತ ಕೇಸಸ್ ಅಲ್ಲಿ ನಾವು ಗರ್ಭಕೋಶನ ತೆಗೆಯುವ ಆಪ್ಷನ್ ಇರುತ್ತೆ. ಅದ್ರ ಜೊತೆಗೆ ಬೇರೆ ಬೇರೆ ಎಂಡೋಮೆಟ್ರಿಟಿಕ್ ಲೀಷನ್ಸ್ ಏನಿರುತ್ತೆ ಅದಷ್ಟು ತೆಗೆದ್ರೆ ಮಾತ್ರ ಅವರಿಗೆ ಪೇನ್ ರಿಲೀಫ್ ಆಗುತ್ತೆ. ಪ್ಲಸ್ ಕಂಪ್ಲೀಟೆಡ್ ಫ್ಯಾಮಿಲಿ ಇತ್ತು ಅಂತಂದ್ರೆ ಅದು ಯಾವ ಸೈಡ್ ಚಾಕ್ಲೇಟ್ ಸಿಸ್ಟ್ ಇರುತ್ತೆ ಆ ಸೈಡ್ ಅಂಡಾಶಯನ ತೆಗೆಯುವಂತ ಆಪ್ಷನ್ ಇರುತ್ತೆ. ಇನ್ನೊಂದು ಹೊಸ ಟ್ರೀಟ್ಮೆಂಟ್ ಏನ್ ಬಂದಿದೆ ಅಂತಂದ್ರೆ ಯೂಟ್ರೋಸೇಕ್ರಲ್ ನರ್ವ್ ಅಬ್ಲೇಷನ್ ಅಂತ, ಇದನ್ನ ಲ್ಯಾಪ್ರೋಸ್ಕೋಪಿ ಮುಖಾಂತರ ಮಾಡ್ತಾರೆ. ಈ ಯೂಟ್ರೋಸೇಕ್ರಲ್ ಅನ್ನುವಂಥ ನರ್ವ್ ಮೇನ್ ನಮ್ಮ ಪೆಲ್ವಿಸ್ ಭಾಗದ ಎಲ್ಲಾ ಅಂಗಾಂಗಗಳಿಗೆ ನರ್ವ್ ಸಪ್ಲೈ ಆಗಿರುತ್ತೆ. ಸೊ ಆ ನರ್ವ್ನ ಅಬ್ಲೇಷನ್ ಅಂತಂದ್ರೆ ಒಂಥರ ಸುಡ್ತಾರೆ, ಕರೆಂಟ್ ಕೊಟ್ಟು ಸುಡ್ತಾರೆ. ಸೊ ಇದನ್ನ ಮಾಡಿದಾಗ ಎಂಡೋಮೆಟ್ರಿಯೋಸಿಸ್ ರಿಲೇಟೆಡ್ ಪೇನ್ ರಿಲೀಫ್ ಆಗತ್ತೆ ಅಂತ ಸ್ಟಡೀಸ್ ಇಂದ ಬಂದಿದೆ. ಸೊ ಇವಿಷ್ಟು ಎಂಡೋಮೆಟ್ರಿಯೋಸಿಸ್ ನ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಕಿರು ಮಾಹಿತಿ. ಧನ್ಯವಾದಗಳು.